ನಿಮ್ಮ ಕ್ಷೇತ್ರ ನೋಡಿದ್ರೆ ಈಗ ಕೊಡಗು ಮಡಿಕೇರಿನೂ ಬರುತ್ತೆ. ಮೈಸೂರು ಬಗ್ಗೆ ನೀವು ಮಾತಾಡಿದ್ರಿ, ಹೆರಿಟೇಜ್ ಮಾಡಬೇಕು, ಮೈಸೂರು ನ್ಯಾಚುರಲ್ ಹೆಂಗಿದೆ ಹಂಗೆ ಇಡಬೇಕು, ಟೂರಿಸಮ್ ಆಗಿ ಡೆವಲಪ್ ಮಾಡಬೇಕು. ಕೊಡಗು ಮಡಿಕೇರಿಗೆ ಬಂದರೆ ನಿಮ್ಗೆ ಗೊತ್ತಿದೆ, ದರ್ ಇಸ್ ಎ ಲಾಟ್ ಆಫ್ ಡಿಸಾಸ್ಟರ್ ಆಯಿತು, ಅತಿ ಮಳೆಯಾಗಿ ಏನೇನೋ ಆಯಿತು. ಕೊಡಗು ಮಡಿಕೇರಿಗೆ ನಿಮ್ಮ ಪ್ಲಾನ್ ಏನು? ಈಗ ಮತದಾರರಿಗೆ ನೀವೇನಾದರೂ ಭರವಸೆ ಕೊಡಬೇಕಾದ್ರೆ. ಕೊಡಗು ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಅಲ್ಲೇನಿದ್ರು ಕೊಡಗು ಕೊಡಗಾಗಿ ಇರಬೇಕು. ಅಲ್ಲಿ ಸಾಕಷ್ಟು ಒಂದಷ್ಟು ಡಿಸಾಸ್ಟರ್ಗಳನ್ನು, ಮ್ಯಾನ್ ಮೇಡ್ ಡಿಸಾಸ್ಟರ್ಗಳನ್ನು ಮಾಡಿದ್ದಾರೆ. ಬಿಕಾಸ್ ಆಫ್ ದಟ್ ಓನ್ಲಿ 2019 ಮತ್ತು 2020ರಲ್ಲಿ ಜೋರ ಮಳೆ ಬಂದಾಗ ಅರ್ಧ ಮಡಿಕೇರಿನೇ ಕೊಚ್ಚೋಯ್ತು, ಲ್ಯಾಂಡ್ಸ್ಲೈಡ್ ಆಯಿತು. ಅದಕ್ಕೆ ಏನು ಸಮಸ್ಯೆ ಏನು, ಅದರ ಹಿಂದೆ ಇರುವಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದರೂ ಏನು ಅನ್ನುವಂಥದ್ದು ಒಂದು ವರದಿಯನ್ನು ಈಗಾಗಲೇ ನಾವು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ವತಿಯಿಂದ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಕೊಟ್ಟಿದ್ದಾರೆ. ಅದನ್ನು ತಗೊಂಡೋಗಿ ತಿಪ್ಪಿ ಬಿಸಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಕೊಡಗಿಗೆ ಬೇರೆ ಅಲ್ಲಿನ ಯುವಕರಿಗೆ ಜಾಬ್ ಆಪರ್ಚುನಿಟೀಸ್ಗೆ ಬೇರೆ ವ್ಯವಸ್ಥೆನೇ ಇಲ್ಲ. ಅಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಗಳು ಬರ್ಬೋದು, ಟೂರಿಸಮ್ ಸೆಕ್ಟರ್ ಬರ್ಬೋದು, ಮತ್ತೊಂದು ಬರ್ಬೋದು, ಇನ್ನೊಂದು ಬರ್ಬೋದು. ಬಟ್ ಕೊಡಗಿನಲ್ಲಿ ಆ ಥರ ಇಲ್ಲವೇ ಇಲ್ಲ. ಅಲ್ಲಿನ ಯುವಕರೆಲ್ಲ ಬೇರೆ ಜಿಲ್ಲೆಗಳಿಗೆ, ಬೇರೆ ಪ್ರದೇಶಗಳಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲೇ ಉಳಿಬೇಕು, ಅಲ್ಲೇ ಇರಬೇಕು ಅಂತಂದರೆ ಕೊಡಗನ್ನು ಸ್ವಿಟ್ಜರ್ಲ್ಯಾಂಡ್ ಬರೀ ಬಾಯಲ್ಲಿ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು. ಆ ಎನ್ವೈರನ್ಮೆಂಟ್ನ ಹಾಗೆ ಪ್ರೊಟೆಕ್ಟ್ ಮಾಡಿ ಕೊಡಗು ಜನಗಳು ಬಂದು ಹೊರಟೋಗ್ಬಿಡ್ಬೇಕು, ಅಲ್ಲೇ ಉಳ್ಕೊಳ್ಳುವಂಥದ್ದು ಆಗಬಾರ್ದು. ಅದಕ್ಕೆ ಯಾವ ರೀತಿ ನಾವು ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಅಲ್ಲಿನ ಮೂಲಕ ಒಂದು ಪಾಲಿಸಿ ಸಿಸ್ಟಮ್ನ ಮಾಡಿ ಅದರ ಮೂಲಕ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎರಡನೇದು, ಅಲ್ಲಿ ಜ್ವಲಂತ ಸಮಸ್ಯೆಗಳೇನು ಅಂದರೆ ಕಾಫಿ ಬೆಳೆಗಾರರ ಸಮಸ್ಯೆ. ಪಕ್ಕದ ತಾಲೂಕು ಪ್ರಿಯಾಪಟ್ಟಣ ಮತ್ತು ಹುಣಸೂರು, ಅಲ್ಲಿ ತಂಬಾಕು ಬೆಳೆಗಾರರ ಸಮಸ್ಯೆ ಇದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಕೊಡ್ತೀವಿ ಅಂತ ಹಿಂದೆ ಇವರು ಘೋಷಣೆ ಮಾಡಿದ್ದು, ಈಗಿಲ್ಲ. ಅದು ಕಾಫಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಬೆಳೆಗಾರರ ಸಮಸ್ಯೆ ಆಲಿಸುವಂಥದ್ದು ಬಿಟ್ಟು ಸುಮ್ಮನೆ ಒಂದಷ್ಟು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟು ಜಾಗ ಖಾಲಿ ಮಾಡುವಂಥದ್ದು ಬಿಟ್ಟರೆ ಇಂಥವ್ರಿಗೂ ಬೇರೆ ಇನ್ನೇನೂ ಮಾಡಲಿಲ್ಲ ಅಲ್ಲಿನ ಸಂಸದರು. ತಂಬಾಕು ಬೆಳೆಗಾರರು ತಂಬಾಕು ಬೆಳೆಯದೇ ಬ್ಯಾನ್ ಮಾಡಿದ ಮೇಲೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಬೆಳೆಯುವಂಥವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಘೋಷಣೆ ಮಾಡಿದ್ರು, ಅದನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಅಲ್ಲಿ ಅಧಿಕೃತ ಅನಧಿಕೃತ ಎರಡಿದ್ದಾವೆ. ಅಧಿಕೃತವಾಗಿ ಬೆಳೆಯುವಂಥದ್ದು, ಅನಧಿಕೃತ ಬೆಳೆಯುವಂಥವ್ರಿಗೆ ನೀವು ಯಾವುದೇ ವ್ಯವಸ್ಥೆನೇ ಇಲ್ಲ. ಅದೆಲ್ಲ ಬೀದಿಲಿ ಮಾರ್ಬಿಟ್ಟು ಅವ್ರಿಗೆ ಕೇಳಿದ ರೇಟ್ಗೆ ಕೊಟ್ಬಿಟ್ಟು ಜಾಗ ಖಾಲಿ ಮಾಡುವಂಥದ್ದು ಆಗ್ತಾಯಿದೆ. ಅದಕ್ಕೆ ಅದು ಏನೆಲ್ಲ ಮಾಡಬೇಕು ಅನ್ನೋದು ನನ್ನ ಹತ್ರ ಒಂದಷ್ಟು ಪ್ಲ್ಯಾನ್ಗಳಿದ್ವಿ. ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು